ಈಗ ಒಮ್ಮೆ ನೀವು ನೆನಪು ಮಾಡ್ಕೊಳ್ಳಿ, ಮನೆಯಲ್ಲಿ ಏನೇ ವಿಶೇಷ ನಡೆದ್ರು, ಯಾವುದೇ ಸಿಹಿ ತಿಂಡಿ ತಂದ್ರು, ಏನೇ ಒಳ್ಳೇದಿದ್ರು ಕೂಡ ಅಮ್ಮ ಯಾವತ್ತೂ ಪೂರ್ತಿ ತಿಂದವರಲ್ಲ. ಆದ್ರೆ ತುಂಬಾ ವರ್ಷಗಳ ಹಿಂದೆ ಮನೆಯಲ್ಲಿ ಕಾರ್ಯಕ್ರಮ ಆಗಬೇಕಿದ್ರೆ ಲಾಡು ಹಂಚ್ತಾ ಬರ್ತಾರೆ. ಆವಾಗ ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ, ಆ ಲಾಡು ಎಲ್ಲೋ ಸಿಕ್ಕ ಬಾಳೆ ಎಲೆ, ಎಲ್ಲೋ ಸಿಕ್ಕ ಪೇಪರ್, ಯಾವುದೂ ಸಿಗದೆ ಇದ್ರೆ ಸೆರಗಿನ ತುದಿಯಲ್ಲಿ ಅದನ್ನು ಕಟ್ಟಿಕೊಂಡು ಬಂದು ಮನೆಗೆ ಬಂದು ಈ ಬೂಂದಿ ಲಾಡನ್ನ 4 ಕಾಳನ್ನು ಮನೆಯಲ್ಲಿದ್ದ ಎಲ್ಲರಿಗೆ ಕೊಟ್ಟು ನಾವು ತಿಂದು ಖುಷಿ ಪಡೋದನ್ನು ನೋಡಿ ಅವ್ರು ನಗುತ್ತಿದ್ರು ಮಕ್ಕಳೇ. ಹಾಗಾಗಿ ನಿಮ್ಮ ಕೈಯಲ್ಲಿರುವ ಸ್ವೀಟು ನೀವು ಅಮ್ಮನಿಗೆ ಕೊಟ್ಟರೆ, ನೀವು ಅಮ್ಮನಿಗೆ ಕೊಡುವುದಲ್ಲ, ಇಷ್ಟು ದಿನ ಸಿಹಿಯಾದ ಬದುಕನ್ನು ನಿಮ್ಮಪ್ಪ ನಿಮ್ಮ ಅಮ್ಮ ಅವರು ಕಷ್ಟಪಟ್ಟು ಬೆವರು ಸುರಿಸಿ ನಿಮ್ಗೆ ಕೊಟ್ಟಿದ್ದಾರಲ್ಲ, ಅದಕ್ಕಿದು ಕೃತಜ್ಞತೆ ಅಷ್ಟೇ. ಹಾಗಂತ ನೀವಿವತ್ತು ಇಲ್ಲಿ ಲಾಡು ತಿನ್ನಿಸಿದ್ರು ನಿಮ್ಮ ಅಮ್ಮ ಪೂರ್ತಿ ತಿನ್ನೋದಿಲ್ಲ, ನೆನಪಿಟ್ಟುಕೊಳ್ಳಿಕ್ಕೆ ಗೊತ್ತಿದೆ ನಮಗೆ. ನೀವು ಬಾಯಿಗೆ ಇಡ್ಲಿಕ್ಕೆ ಹೋದರೆ ಮೊದಲು ಕೈ ಹಿಡಿದು ಚೂರು ತಿಂದು ಉಳಿದ ನಿಮ್ಮ ಬಾಯಿ ಕೊಡ್ತಾರ ಅವ್ರು, ನಮ್ಗೆ ಗೊತ್ತಿದೆ. ತಾಯಿ ಮನಸ್ಸು ಅಂದರೆ ಹಾಗೆ.